ಸ್ನೇಹಿತರೆ, ನಮ್ಮ ಜೊತೆ ಜಬಲ್ಗುಡದಲ್ಲಿ ವಾಸ ಮಾಡಿರ್ತಕ್ಕಂಥ ಹುಟ್ಟಿ ಬೆಳೆದಿರ್ತಕ್ಕಂಥ ಮಲ್ಲೇಶ್ ಅವರಿದ್ದಾರೆ. ನಿಜಕ್ಕೂ ಕೂಡ ಅವರು ಕಳೆದ ಬಾರಿ ಇಲ್ಲಿ ಕುಮಾರರಾಮನ ನಾಟಕವನ್ನು ಆಡಿದರು. ಅದರಲ್ಲಿ ಪ್ರಮುಖ ಪಾತ್ರ ಆಗಿರ್ತಕ್ಕಂಥ ಕುಮಾರರಾಮನನ್ನು ಅಭಿನಯ ಮಾಡಿದರು. ಎಷ್ಟೋ ಜನ ಆ ನಾಟಕ ಮುಗಿದ ನಂತರ ಆನಂದ ಬಾಷ್ಪವನ್ನು ಸುರಿಸಿದ್ರು. ಅದಕ್ಕೆ ಕಾರಣ ಕೇಳಿದಾಗ ನನಗೆ ತಿಳಿದು ಬಂದಿದ್ದು, ಸಾಕ್ಷಾತ್ ಕುಮಾರರಾಮ ಹೇಗೆ ಇದ್ದ ಅನ್ನೋದನ್ನು ಈ ಪಾತ್ರದ ಮುಖಾಂತರ ನಾವು ಕಂಡುಕೊಂಡಿವಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಇನ್ಯಾಕೆ ಅವ್ರನ್ನ ಮಾತಾಡ್ತೀನಿ. ಯಾಕಂದರೆ ಅವರು ಬಾಲ್ಯದಲ್ಲಿ ಇಲ್ಲೆಲ್ಲ ಆಡಿ ಬೆಳೆದಂಥವ್ರು, ಇಲ್ಲಿ ರಾಮನ ದೋಣಿಯಲ್ಲಿ ಜಿಗಿದು ಅದರ ಸವಿ ಅನುಭವವನ್ನು ಅನುಭವಿಸಿದ್ರು. ಅವ್ರನ್ನೇ ಮಾತಾಡ್ಸೋಣ. ನಮಸ್ತೆ ಅಣ್ಣ. ನಮಸ್ಕಾರ. ನಿಮಗೆ ಮತ್ತೊಮ್ಮೆ ಕುಮಾರರಾಮನ ಜಾತ್ರೆ ಶುಭಾಶಯಗಳೊಂದಿಗೆ. ನಿಮ್ಮ ಬಾಲ್ಯದಲ್ಲಿ ಮತ್ತು ನೀವು ಕುಮಾರರಾಮನ ಪಾತ್ರದ ಅಭಿನಯಿಸೋದಕ್ಕೆ ಏನೆಲ್ಲ ಪ್ರೇರಣೆ ಆಯ್ತು ಅನ್ನೋದು ನಮ್ಮೊಂದಿಗೆ ಹಂಚ್ಕೊಳ್ರಿ. ನೋಡಿ ರಮೇಶ್ ಅವರೇ, ಕಾಲಕ್ಕೊಂದರೆ ನಮ್ಮ ಕಾಲಕ್ಕಿಂತ ಹಿಂದಿನ ಕಾಲದಿಂದನೂ ಈ ಕುಮಾರರಾಮನ ಜಾತ್ರೆ ಅದ್ಭುತವಾಗಿ ಜರುಗುತ್ತಾ ಬಂದಿದೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯರು, ಕುಮಾರರಾಮನ ಭಕ್ತರು, ಜಿಲ್ಲೆದಿಂದ ರಾಜ್ಯದಿಂದ ಬರ್ತಕ್ಕಂಥ ಕುಮಾರರಾಮನ ಭಕ್ತಾದಿಗಳು ಎಲ್ಲ ರಾಜ್ಯದಲ್ಲೂ ಇದ್ದಾರೆ. ನನ್ನ ಒಂದು ಅನುಭವದ ಪ್ರಕಾರ ಹೇಳ್ಬೇಕಪ್ಪ ಅಂತಂದರೆ, ರಾಮಸ್ವಾಮಿ ಜಾತ್ರೆ ಅಂತ ಹೇಳ್ತಾರೆ. ಗಂಡುಗಲಿ ಕುಮಾರರಾಮ ಅನ್ನೋದು ಹೆಸರು ಇತ್ತು, ಜಾಸ್ತಿ ಜನರಿಗೆ ಅದು ಪರಿಚಯ ಇದ್ದಿಲ್ಲ. ಇತ್ತೀಚಿನ ಮಟ್ಟಿಗೆ ಏನಾಗಿಬಿಟ್ಟಿದೆಪ್ಪ ಅಂತಂದರೆ, 2001ರಲ್ಲಿ ನಾವು ನಾಟಕ ಹಾಡಬೇಕಾದ್ರೆ ಗಂಡುಗಲಿ ಕುಮಾರರಾಮ ಅಂತಂದು ಟೈಟಲ್ ಬಂತು. ಅಲ್ಲಿಂದ ಗಂಡುಗಲಿ ಕುಮಾರರಾಮನ ಜಾತ್ರೆ ಅಂತ ಪ್ರಸಿದ್ಧಿ ಆಯಿತು. ಇನ್ನು ನಾವು ಚಿಕ್ಕಂದಿನಿಂದ ಜಾತ್ರೆ ನೋಡೋದಾದರೆ ನಮ್ಮ ಪೂರ್ವಿಕರು ಬರೋ ಕಾಲಕ್ಕೆ ಸ್ವಲ್ಪ ಕಡಿಮೆ ಇತ್ತು. ಅವತ್ತಿನ ಜನ, ಅವತ್ತಿನ ಪರಿಸ್ಥಿತಿ, ಅವತ್ತಿನ ಅದು ಏನಿತ್ತು ಗೊತ್ತಿದ್ದಿಲ್ಲ. ಇತ್ತೀಚೆಗಂತೂ ಕುಮಾರರಾಮನ ಭಕ್ತರಂತೂ ಸಿಕ್ಕಾಪಟ್ಟಿ ಬರ್ತಾ ಇದ್ದಾರೆ. ಪ್ರತಿ ಅಮಾವಾಸ್ಯೆ ಕೂಡ ಜಾತ್ರೆ ಥರ ಇರುತ್ತೆ. ಮತ್ತು ಜಾತ್ರೆ ಅಂದ್ರಂತೂ ಮಿಕ್ಕ ಜನ ಬರ್ತಾ ಇದ್ದಾರೆ. ಆ ಕುಮಾರರಾಮ ಅವ್ರಿಗೆ ಏನು ಕೊಡ್ತಾನೋ ಅಥವಾ ಅವ್ರೇನು ಕುಮಾರರಾಮನಲ್ಲಿ ಬೇಡ್ತಾರೋ ಅವರವ್ರ ವೈಯಕ್ತಿಕ. ನಾನಂತೂ ಕುಮಾರರಾಮನಲ್ಲಿ ಒಂದು ಬೇಡಿದ್ದೆ, ಅದನ್ನು ಕೊಟ್ಟಿದ್ದಾನೆ. ಇವತ್ತಿನವರಿಗಾರು ಅಮರವಾಗಿ ಉಳಿಯೋಂಥ ಒಂದು ಪಾತ್ರನ ನಾವು ಮಾಡೋಕ್ಕಂಥ ಯೋಗ ಬಂತು. ನಾನು ಮಾಡಿದ್ದೀನಿ. ಅವರೆಲ್ಲರ ಆಶೀರ್ವಾದ ಮತ್ತು ಕುಮಾರರಾಮನ ಆಶೀರ್ವಾದ, ಕುಮಾರರಾಮನ ಭಕ್ತಾದಿಗಳ ಆಶೀರ್ವಾದದಿಂದ ಆಯಿತು. ಇನ್ನು ಗುಡಿಯಿಂದ ಈ ದೋಣಿ ಹತ್ರ ಬರ್ಬೇಕಂದಪ್ಪ ಅಂದ್ರೆ ಒಂದು ವಿಶೇಷತೆ. ಏನು ವಿಶೇಷತೆ ಅಂತಂತಂದರೆ, ಈ ದೋಣಿಲಿರ್ತಕ್ಕಂಥ ನೀರು ಬಹು ಔಷಧಿಗಳಿಂದ ಕೂಡಿರ್ತಕ್ಕಂಥ ನೀರು. ಇದರಲ್ಲಿ ಕಾಲು ಬೇನೆ, ಮೈ ಬೇನೆ, ಚರ್ಮ ರೋಗ, ಕುಷ್ಠರೋಗ ಏನೇ ಬಂದರೂ ಕೂಡ ಅವರವರ ವೈಯಕ್ತಿಕದಿಂದ ಅದನ್ನು ಬೇಡಿಕೊಂಡು ಈ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಬಂದಪ್ಪ ಅಂದ್ರೆ ಅತ್ಯದ್ಭುತವಾಗಿ ಅವರು ಪ್ರಿಪೇರ್ ಆಗಿದ್ದಾರೆ, ಅಂದರೆ ವಾಸಿಯಾಗಿದ್ದಾರೆ, ಗುಣಮುಖರಾಗಿದ್ದಾರೆ. ಇನ್ನು ಹೆಚ್ಚಿನದು ನಾನು ನೋಡಿದ್ದು ಹೇಳ್ಬೇಕಪ್ಪ ಅಂತಂದರೆ, ಈ ರೋಹಿಣಿ ಮಳೆಗೆ ಬಿತ್ತನೆ ಕಾರ್ಯ ನಡೀತೈತಿ. ಮುಂದೆ ಹೋಗ್ತಾ ಬೆಳೆ ಇಷ್ಟ ಹತ್ರ ಬಂದಂಗಲ್ಲ ಅದಕ್ಕೆ ರೋಗ ರುಜಿನ ಅಂತ ಕಾಡ್ತಾ ಇರ್ತೈತೆ. ಅವರೆಲ್ಲರೂ ಏನು ಮಾಡ್ತಿದ್ದಾರೆ ಅಂತಂತಾರೆ, ಪ್ರತಿಯೊಬ್ಬ ಊರವರು ತಾವು ಅಲ್ಲಿ ಜಳಕ ಮಾಡಿ ಮಾತಾಡ್ಲಾರ್ದಂಗೆ ಬಂದು ಇಲ್ಲಿ ಜಳಕ ಮಾಡ್ಕೊಂಡು ಇಲ್ಲಿ ಕೂಡ ಮಾತಾಡ್ಲಾರ್ದಂಗೆ ಈ ದೋಣಿ ನೀರು ತಗೊಂಡೋಗಿ 4 ಮೂಲಿಗಳ ನಡುವೆ 3 ಮೂಲಿಗಳು ಸಿಂಪಡಿಸಿ 1 ಮೂಲಿ ಬಿಡ್ತಾರೆ. ಜೋಳಕ್ಕೆ ಏನಿಲ್ಲ, ರೋಗ ಎಲ್ಲ ಮಾಯ, ಒಂದು ಔಷಧಿ ಇಲ್ಲ, ಒಂದು ಎಣ್ಣೆ ಗೊಬ್ಬರ ಇಲ್ಲ, ಏನಿಲ್ಲ. ಅಂಥ ಮಹತ್ವವುಳ್ಳಂಥ ಒಂದು ನೀರು ಈ ಔಷಧಿಯಲ್ಲಿ ಕೂಡೈತಿ. ಇನ್ನು ಈ ಕುಮಾರರಾಮನ ಒಂದು ವೈಯಕ್ತಿಕವಾಗಿ ಹೇಳ್ಬೇಕಪ್ಪ ಅಂತಂದರೆ, ಅವನು ರಾಜನಾಗಿ ಮೆರೆದ್ರು ಕೂಡ ಎಲ್ಲ ಭಕ್ತಾದಿಗಳ ರೂಪದಲ್ಲಿ ದೈವತ್ವವಾಗಿ ಮೆರೆದಂಥ ಒಬ್ಬ ರಾಜ. ಒಂದು ಪರನಾರಿ ಸಹೋದರ ಅಂತ ಬರಬೇಕಾದ್ರೂ ಕೂಡ ಸಾಮಾನ್ಯ ರೂಪ ಅಲ್ಲ. ಆ ಶೀಲ ಚಾರಿತ್ರ ವಿಷಯ ಬಂದಕ್ಕೆ ಇವತ್ತು ಎಲ್ಲ ರಾಜರುಗಳ ಮೇಲೆ ಇವರು ದೇವರಾಗಿ ಮೆರಿತಾ ಇದ್ದಾನೆ. ಅವರಿನ್ನು ರಾಜರಾಗಿ ಉಳಿದಿದ್ದಾರೆ. ರಾಜನಾಮ ಪ್ರತ್ಯಕ್ಷ ದೇವತೆ ಅನ್ನುವ ಹಾಗೆ ಇವತ್ತು ಇವನು ದೇವರಾಗೆ ನಡೆದು ಬಿಟ್ಟಿದ್ದಾನೆ. ಇನ್ನು ಹುಡುಕಿದ್ರೆ ಸಾಮಾನ್ಯವಾಗಿ ನಡೀತಾ ಇದ್ದಾರೆ. ಇನ್ನು ಕುಮಾರರಾಮನ ಜಾತ್ರೆ ಬಗ್ಗೆ ಅಷ್ಟಿಷ್ಟಲ್ಲ, ಭಕ್ತರು ಬರೋದ್ರೊಳಗಿದ್ದಾರೆ. ಭಕ್ತರು ಬಂದಂಗಲ್ಲ ಈ ಗುಡ್ಡ ಬಲ ಅಂದ ಐತಿ. ಇಲ್ಲಿ ನೋಡ್ಬೇಕಂದಪ್ಪ ಅಂದ್ರೆ ಇದು 7 ಕೋಟಿ ಅಂದರೆ ಯಾಮಿನಿ ಗುಡ್ಡ ಅಂತ ಹೇಳ್ತಾ ಇದ್ದಾರೆ. ಕುಮಾರರಾಮನ ಜಾತ್ರೆ ಬಂದಂಗಲ್ಲ, ಪ್ರತಿ ಅಮಾವಾಸ್ಯೆ ಬಂದಂಗಲ್ಲ ಇಲ್ಲಿ ಬೇಡಿಕೊಳ್ಳೋರು ಜಾಸ್ತಿ ಐತಿ, ಅವರ ಪಡ್ಕೊಳ್ಳೋರು ಜಾಸ್ತಿ ಐತಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಕೂಡ ನಾವು ಸ್ವಾಗತ ಕೋರ್ತಾ ಇದ್ದೇವೆ. ಇನ್ನು ಈ ದೇವರನ್ನೋದ್ರಲ್ಲಿ ಅನುಮಾನ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟು ಮಾತ್ರ ನಾನು ಆ ಕುಮಾರರಾಮನ ಪಾತ್ರಧಾರಿಯಾಗಿ ಜಬಲ್ಗುಡ ಗ್ರಾಮದ ವತಿಯಿಂದ ದೈವ ಸಮಕ್ಷದಿಂದ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.